ನೀನು ಮಾಡಿದ್ಮೇಲೆ ನಾನು ಯಾಕೆ ಬದುಕಿ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅಷ್ಟೇ. ಹೋಗಿ ಪಕ್ಕ ಪಾರ್ಟ್ ಪಕ್ಕ ಹೋಗ್ಬೇಕು. ಅವ್ನು ಬಂದು ಹುಡುಗ ಬಂದು ಸಾಯಿಸೋ ತನಕ ಬಟಾಟಿ ದೇವರಾಟಿಗೂ ನೀವು ಹೇಳೋ ತನಕ ಫ್ಯಾಮಿಲಿ ಅವರೆಲ್ಲ ಇದ್ರಲ್ಲ ಇಡೀ ಥಿಯೇಟರ್ ಫುಲ್ ಫ್ಯಾಮಿಲಿನೇ ಇದ್ದಿದ್ದು. ಅಲ್ಲಿ ಆಡಿಯನ್ಸ್ ಇಲ್ಲ, ಬರೀ ಫ್ಯಾಮಿಲಿನೇ ಕುತ್ಕೊಂಡಿದ್ದಾರೆ. ವೆದರ್ ಚೆನ್ನಾಗಿತ್ತು ಅಷ್ಟೇ ವಿನಃ ವೆದರ್ ಚೆನ್ನಾಗೈತಿ, ಸ್ಕ್ರೀನ್ ಪ್ಲೇನು ಚೆನ್ನಾಗಿದೆ, ಡೈಲಾಗ್ ಸರಿ ಇಲ್ಲ, ಡೈಲಾಗ್ ಆಕ್ಟಿಂಗೇ ಇಲ್ಲ. ಈ ಕಡೆ ಬಟ್ರಣಿಗೆ ಯಾರು ಹೊಡೆದ್ರು ಅಂತಾನೆ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಹೊಡೆಯೋದನ್ನ ತೋರಿಸ್ಬೋದಿತ್ತು, ಅವರು ತೋರಿಸಿಲ್ಲ. ಎಷ್ಟು ನಾಟ್ ಸೆನ್ಸ್ ಆಗಿದೆ. ಅವನು ಹೊಡೆದಿದ್ದು ಎಷ್ಟೇ ಹೊಡೆದಿದ್ದಾರಂತ ಗೊತ್ತಿಲ್ಲ. ಅವನ ಪಕ್ಕದಲ್ಲೇ ಅದಾನೆ. ಫ್ಲೂಟ್ ಬಾರ್ಸ್ಕೊಂಡು ಮುಂದೆ ಹೋಗಿದ್ದಾನೆ. ಇವ್ನು ಹಿಂದಿಂದ ಬಂದ ಓದಕ್ಕೆ ಅಂತ. ನಾನು ಗಣೇಶ್ದೇ ಮೂವಿ ಬೇರೆ ಅಂತ ಅನ್ಕೊಂಡು, ಗಣೇಶ್ಗಿಂತನೂ ಚೇಂಜ್. ಗಣೇಶ್ದು ಒಂದು ಬಂದಿತ್ತು ಗೊತ್ತಾ, ಮುಂದೆ ಹೋಗಿದ್ದಾರೆ. ಏನಲ್ಲ ಕಲ್ಲು ಹಿಂಗಿದ್ದ ಬಂತು, ಆಕಾಶದಿಂದ ಬಂತು. ಇನ್ನೊಂದು ದೊಡ್ಡ ಟ್ವಿಸ್ಟ್ ಏನಂದ್ರೆ, ಅವನು ಸಾಯಿಸಿ ಅವನು ಬಾಯ್ ಫ್ರೆಂಡ್ ಹತ್ರ ಬಂದು ಅವನೇ ಹೇಳೋದಂತೆ. ಯಾವನ್ ಹೇಳ್ತಾನಪ್ಪ, ಯಾವನಾದ್ರೂ ಸುಮ್ಮನೆ ಇರ್ತಾನ? ಬಂದಿರೋದೇ ಸಾಯಿಸಕ್ಕೆ. ಎಷ್ಟು ದೊಡ್ಡ ಫಾಲ್ತು ಅಂದ್ರೆ, ಆ ಚಂಡೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ಚಂಡೆ ಮ್ಯೂಸಿಕ್ ಅದಲ್ಲ, ಅಲ್ಲ ಚಂಡೆ ಮ್ಯೂಸಿಕ್ ಅದೇ, ಡಿಜೆ ಮಿಕ್ಸ್ ತಗೊಂಡಿದ್ದಾರೆ, ಡಿಜೆ ಬ್ಯಾಕ್ ಗ್ರೌಂಡ್ ತಗೊಂಡಿದ್ದಾರೆ. ಬಟ್ ಏನಂದ್ರೆ, ಆ ಚಂಡೆಗೂ ಇವನು ಏನು ಬೆಳಿಬೇಕು, ಅದಕ್ಕಿದಕ್ಕೂ ಸಂಬಂಧನೇ ಇಲ್ಲ. ಅದಕ್ಕೋಸ್ಕರ ಇಬ್ರು ಸಾಯಿಸ್ತಾನಂತೆ. ಸೂ ಫ್ರಮ್ ಸೋ ಮಾಡೋಕೆ ಹೋಗಿದ್ದಾರೆ, ಅದು ಸೋ ಆಗಿದೆ. ಸೋ ಅಂಡ್ ಸೋ ಆಗಿದೆ. ಅಯ್ಯೋ ದೇವ್ರೆ, ನಿಜವಾಗ್ಲೂ ನಗ್ಗು ತಡ್ಕೊಳಕ್ಕೆ ಆಗಿಲ್ಲ. ಅವಾಗ ಹುಡುಕೊಂಡು ಬಂದ್ವಿ, ಅವಿ ಹೇಳಿದಲ್ಲ ಬಟಾಣಿ, ಅದು ಮಾತ್ರ ನಂಗೆ ಎಲ್ಲ ನೀರು ಬಂದಿದೆ. ಅಲ್ಲ, ನೀವು ಫುಲ್ ಮೂವಿ ನೋಡಿರ, ನಾನು ಬಟಾಣಿಯಲ್ಲೇ ನಿಂತಿದ್ದೀನಿ. ಅವನಿಗೆ ಕಲ್ ತಗೊಂಡು ನೋಡಿದವ್ರು ಯಾರು ಅಂತಂದೇಳಿ ಆಕಾಶದಿಂದ ಕಲ್ ಬಿತ್ತು. ಇವನ್ ಸೆಕೆಂಡ್ನಾಗ ಹೋಗಿದ್ದು ಅಲ್ಲಿಗೆ ಅಂತ. ಅಲ್ಲ, ಅದು ಹಿಂಗ್ ಬಿಟ್ಟಿಲ್ಲ, ಇಲ್ಲಿಗೆ ಬಂದಿದ್ದು. ಈ ಸೈಡ್ ಅವನಿಂದ ಅವನು ಹೊಡ್ತಿದ್ದಾಗ ಅವನು ಹೊಡೆದಿರೋನು
ನಾನ್ ನೋಡಿದೆ ಅನ್ನಲ್ಲ ಅವನಿಂದ ಇಲ್ಲಲ್ಲ ಇಲ್ಲ ಹೊಡೆದಿದ್ದು ಇಲ್ಲ ಹಿಂದೆ ಹಿಂಗ್ ನಾನು ಅದೇ ಕನ್ಫ್ಯೂಷನ್ ನಾನು ಹಿಂಗ್ ಬಂತಲ್ಲ ಹಿಂಗ್ ಹೆಂಗ್ ಬಂತು ಅಂತ ನನಗೆ ಏನ್ ಪ್ರಮೋಟ್ ಮಾಡಿದಾರೆ ಅವ್ರು ಹೇಳ್ತಾನೆ ಇದ್ದಿದ್ದಿಲ್ಲ ನಾವು ಆಚೆ Promote ಬಂದಾಗ ಏನ್ ನಮ್ಮನ್ನ ಮಾಡ್ತಿದ್ರು? ಕೇಳಿಲ್ಲ ಅಂದ್ರೆ ನಾವೇ ಹಂಗೆ ಚೀರಾಡ್ತೀವಿ. ನಾನು ಕುತ್ಕೊಂಡು ನೋಡೋದು ನಾವೇನು ಮನೇಲಿ ಕುತ್ಕೊಂಡು ನೋಡ್ತಿರೋದ ಥಿಯೇಟ್ರಿಗೆ ಬಂದು ನೋಡೋದು ಚೈಲ್ಡ್ ಚಪಾತಿ ಮಾತಾಡೋದು ಹೌದಾ ಅವ್ರ ಹಿಂದೆ ಮನೆ ಫ್ಯಾಮಿಲಿ ಇದಾರೆ ಅಂತ ಮಾತಾಡೋದು ಬಂದಿದ್ದಾರೆ ಅಯ್ಯೋ 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 ಅಲ್ಲ ಮೂವಿ ಸುಮ್ಮನೆ ಮೂವಿ ಮಾಡೋದಲ್ಲ ಅದು ಹೌದು ನಾನು ಹಂಗ್ ಬೇಕಾದ್ರೆ ನಾನು ಒಂದು ಸ್ಟೋರಿ ಬರ್ಕೊಡ್ತೀನಿ ಹೌದು ಏನೇನೋ ಹಾಕಿ ನಾನು ಒಂದು ಸ್ಟೋರಿ ಬರ್ಕೊಡ್ತೀನಿ ನಂದೇ ಸ್ಟೋರಿ ಬರೋದ್ರೆ ಎರಡು ತರ ನಿಮ್ ಕ್ಯಾರೆಕ್ಟರ್ ಯಾರಿಗೂ ಮಾಡೋಕ್ಕಾಗಲ್ಲ ನೀವು ಮಾಡಿದ್ರೆ ದುಡ್ಡು ಹಿಡಿತೀವಿ ನನಗೆ ದುಡ್ಡು ಉಳಿದ ಪ್ರಶ್ನೆ ಅಲ್ಲ ಬ್ರೋ ರಿಯಲಿಸ್ಟಿಕ್ ಬರಲ್ಲ ಓ ಹಂಗೆ ಅದ್ರ ಬಗ್ಗೆ ನಾನು ಹೀರೋ ಅಂತ ತೋರಿಸ್ಕೊಂತ ಓ ಪಿಂಕ್ ಅಂದ್ರೆ ರಾಧಾ ಅಂತ ಕೃಷ್ಣ ಅಂತ ರುಕ್ಮಿಣಿ. ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ ಕೇಳಿದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು, ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ವಾಸ್ ಲವ್ ಸ್ಟೋರಿ. ಅದೆಲ್ಲ ಅಲ್ಲ ರೋಮಿಯೋ ಜೂಲಿಯಟ್ ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ನಾನು. ನಿಮ್ಮನ್ ಬಿಟ್ಟಲ್ಲಿ ಯಾರು ಮಾತಾಡ್ತಾರೆ ಥಿಯೇಟರ್ ಅಲ್ಲಿ. ಹೌದು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು?